ಬರೀ ಇಷ್ಟೇನಾ? ನಮ್ಮ ಪ್ರೀತಿಯ ವಿಷ್ಣು ಸರ್ ಅವರ ವಿಚಾರದಲ್ಲಿ ಇಷ್ಟೇ. ಖರ್ಚಾಗಬಹುದು. ಎಸ್ಟಿಮೇಟ್ ಮಾಡಿದ್ರಾ ಪುನೀತ್ ಎಸ್ಟಿಮೇಟ್ ಆಗಿದೆಯಾ? ಎಸ್ಟಿಮೇಟ್ ಇನ್ನೂ ರೆಡಿ ಮಾಡ್ತಿದ್ದಾರೆ ಸರ್. ಎಸ್ಟಿಮೇಟ್ ನಾನು ರಿವೀಲ್ ಮಾಡ್ತೀನಿ. ಕೆಲಸಗಳು ಯಾವಾಗಿಂದ ಪ್ರಾರಂಭ ಆಗುತ್ತೆ ಸರ್? ಮುಂದಿನ ತಿಂಗಳಲ್ಲಿ ಮಾಡ್ಬೇಕು ನಮ್ಗೆ, ಯಾಕಂದರೆ ಇನ್ನು 11 ತಿಂಗಳು ಅಷ್ಟೇ ಸಮಯ ಇರೋದಲ್ಲ. ಸೊ ಮುಂದಿನ ತಿಂಗಳಿಂದ ಶುರು ಮಾಡ್ತೀವಿ. ಬಟ್ ಯಾರು ಅದು ಎಲ್ಲಿ ಅಂತ ಕೇಳಬಾರ್ದು, ನಾವು ಹೇಳಲ್ಲ. ಆಮೇಲೆ ಬನ್ನಿ, ನಿಮ್ಗೆ ಗೊತ್ತಿರಲಿ. ಯಾಕಂತಂದರೆ ಅದೇನು ಇದರ ಉದ್ದಟತನ ಅಲ್ಲ. ವಿಷ್ಣುವರ್ಧನ್ ಅವರು ಅಂದರೆ ವಿವಾದಗಳು ಅದು ಎಲ್ಲೆಲ್ಲಿದ್ದಾರೋ ಉಟ್ಕೊಂಡ್ಬಿಡ್ತಾರೆ ಆ ಟೈಮಿಗೆ. ನಾ ಇಂಥ ಜಾಗ ಅಂತ ತೋರಿದ ತಕ್ಷಣ ಅದೆಷ್ಟು ಲಿಟಿಗೇಷನ್ ಮಾಡ್ತಾರೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನೀವು ಯಾರು ಎಲ್ಲ ಆಗ್ತಿದೆ ಅಂತ ಕೇಳಿಬಿಡಿ. ನಂಬಿಕೆ ಇದೆಯಲ್ವಾ? 100% ಇದೆ. ಇಷ್ಟೇನಾ ನಂಬಿಕೆ? ನಂಬಿಕೆ ಇದ್ದರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ಇರ್ತೀವಿ. ಕೇಳಬೇಡಿ ಎಲ್ಲಿ ಅಂತ ಹೇಳ್ಬಿಟ್ಟು. ಆ ಜಾಗದಲ್ಲಿ ಕೆಲಸ ಆಗುತ್ತೆ, ಪುತ್ತಳಿ ಇಡ್ತೀವಲ್ಲ ಆವತ್ತು ರಾಜ್ಯಕ್ಕೆ ಕರೆ ಕೊಡೋಣ. ಸೊ ಅಲ್ಲಿವರೆಗೂ ಆ ಕಟ್ಟಡದ ಕೆಲಸಗಳನ್ನ ಬೇಗ ಮುಗಿಸ್ಬಿಡೋಣ. ಥ್ಯಾಂಕ್ ಯು. ಒಂದು ನಿಮಿಷ, ಪತ್ರಕರ್ತರು ಮಾತಾಡೋ ತನಕ ಯಾರು ಘೋಷಣೆ ಬಂದಿಲ್ಲ. ಅಭಿಮಾನ್ ಸ್ಟುಡಿಯೋದ 10 ಎಕರೆ ಜಾಗದ ನಿಮ್ಮ ಅಭಿಮಾನ್ ಸ್ಟುಡಿಯೋವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಜಾರಿಯಲ್ಲಿ ಇಟ್ಟಿದ್ದೀವಿ ಸರ್. ಸರ್ಕಾರಕ್ಕೆ ಈಗ ನಿಯೋಗ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಹಂಪ ನಾಗರಾಜ್ ಅವರು, ರಕ್ಷಣಾ ವೇದಿಕೆ ನಾರಾಯಣ ಗೌಡರು, ಇನ್ನೊಂದಷ್ಟು ಸಾಹಿತ್ಯ ಕಲಾವಿದರ ಬಳಗ ಎಲ್ಲ ಸೇರಿಕೊಂಡು ಮುಂದಿನ ವಾರದಲ್ಲಿ ನಿಯೋಗ ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಲೇಬೇಕು. ಅಲ್ಲಿ ಕೊಟ್ಟರೆ, ಜಾಗ ದೊಡ್ಡದಾಗಿ ಕೊಟ್ಟರೆ ಇದನ್ನು ಮಾಡೋ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ಒಂದು ವೇಳೆ 10 ಗುಂಟೆನೇ ಕೊಟ್ಟರೆ ಅದು ಬರೀ ಏನೂ ಮಾಡೋಕ್ಕಾಗಲ್ಲ. 10 ಗುಂಟೆ ಅಂದರೆ ಇಷ್ಟಿರುತ್ತೆ, ಅದರಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅದು 10 ಗುಂಟೆ ಪ್ರಶ್ನೆ ಈಗ ಯಾಕೆ ಬರುತ್ತೆ? ಯಾಕಂದರೆ 2 ಎಕರೆ ಅಂತಾನೆ. ಎರಡು ಅಲ್ಲ, ಇಡೀ 10 ಎಕರೆ ಜಾಗ ಇದೆಯಲ್ಲ. ಆ ಸ್ಟುಡಿಯೋ ಬಿಟ್ಟು ಅವರೇನೋ ಮಾಡ್ತಾ ಇದ್ದಾರೆ ಅಂತ ಆದ್ದರಿಂದ ಅದನ್ನು ವಾಪಸ್ ತಗೊಳ್ಳೋದಂತೂ ಇದೆ. ಮೊನ್ನೆ ನಾನು ಯಾವುದೋ ಒಂದು ಇವರು ಡಿ ಸಿ ಶಂಕರ್ ನೀವು ನೋಡಿದಿರಿ ಅಂತ ಅನ್ಕೋತೀನಿ. ಅವ್ರು ಹೇಳೋದು ಈಗ ಅರಣ್ಯ ಇಲಾಖೆಗೆ ಅವರು ಹ್ಯಾಂಡ್ ಓವರ್ ಮಾಡಿ, ಅರಣ್ಯ ಇಲಾಖೆಯಿಂದ ರೆವಿನ್ಯೂಗೆ ಹ್ಯಾಂಡ್ ಓವರ್ ಮಾಡಿದ ಜಾಗ ಅದು. ಹಾಗಾಗಿ ಮತ್ತೆ ಇದು ನಮ್ಮದು ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ, ಅದನ್ನು ಬಳಸ್ಬೋದು ಅನ್ನೋ ಅರ್ಥದಲ್ಲಿ ಮತ್ತೆ ಕೇಳಿದೆ ನಾನು. ಅದು 2015ರಲ್ಲಿ ಆದಂತಹ ಬೆಳವಣಿಗೆಗಳು ಸರ್. ಅದಾದಮೇಲೆ ಆ ಜಮೀನನ್ನು ಕೂಡ ಇವರು ಕೇಸ್ ಹಾಕಿ ಅದನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಅದನ್ನು 2 ಎಕರೆ ಕೂಡ ಅದರಲ್ಲಿ ಪಾಣಿ ಇದೆ, ಅದು ಸಪರೇಷನ್ ಆಗಿದೆ. ಬಟ್ ಅದ್ರ ಮೇಲೆ ಕೇಸು ಇವರು ಗೆದ್ದಿದ್ದಾರೆ. ಮತ್ತೆ ಅದ್ರ ಮೇಲೆ ಅಲ್ಲ, ಈಗ ಈ 10 ಎಕರೆ ಇದೆ, 10 ಎಕರೆ ಈಗ ಅದನ್ನೇ ಮುಟ್ಟುಗೋಲು ಹಾಕೋಬೇಕು. ಒಂದು ವೇಳೆ ಮುಟ್ಟುಗೋಲು ಹಾಕೊಂಡ್ರೆ ಅರಣ್ಯ ಭೂಮಿ ಅಂತ ಆ ಕಾಯ್ದೆಯಲ್ಲೇ ಆಗುತ್ತೆ. ಅದು ಇಲ್ಲ ಅಂತ ಇದ್ದಾರೆ ಅವರು. ಜಿಲ್ಲಾಧಿಕಾರಿ ಅವತ್ತು ಮೊನ್ನೆ ಮಾತಾಡ್ತಾ ಇದ್ದಾರೆ. ಡಿ ಸಿ ಶಂಕರ್ ಅವರು 2015ರಲ್ಲಿ, ಈಗ ಮೊನ್ನೆ ಉಪ ಸಂರಕ್ಷಣಾಧಿಕಾರಿ ರವಿಕುಮಾರ್ ಅವರು ಬರೆದಿರಲ್ಲ, ಅದ್ರ ಪ್ರಕಾರ 1935ರಿಂದ ಕೂಡ ಅವರೆಲ್ಲ ದಾಖಲೆಗಳನ್ನು ಒದಗಿಸಿ ಹೇಳಿರುವಂಥದ್ದು ಇದು ಅರಣ್ಯ ಭೂಮಿಯೇ, ಇದನ್ನ ಅದೇ ಮಾನದಂಡದಲ್ಲಿ ಇದನ್ನ ಮುಟ್ಟುಗೋಲು ಹಾಕೊಳ್ಳಿ ಅಂತ. ಅಲ್ಲ, ಅರಣ್ಯ ಭೂಮಿ ಹೌದು, ಆದರೆ ಕಂದಾಯ ಇಲಾಖೆ ಕೊಟ್ಟಿರೋದ್ರಿಂದ, ಕೊಟ್ಟ ಆದೇಶ ಇರೋದ್ರಿಂದ ಮತ್ತೆ ವಾಪಸ್ ತಗೋಬೇಕಾದ್ರೆ ಸರ್ಕಾರ ಬೇಕಾದ್ರೆ ಕ್ಯಾಬಿನೆಟ್ನಲ್ಲಿ ಅದನ್ನು ಡಿಸೈಡ್ ಮಾಡಿ ತಗೋಬೋದಲ್ವ. ಅದು ಸಚಿವ ಸಂಪುಟದಲ್ಲಿ ಅದನ್ನ ನಿರ್ಧಾರ ಮಾಡಿಕೊಂಡ್ರೆ ಕೋರ್ಟು ಬೇರೆಯವರು ಯಾರು ಏನು ಮಾಡೋಕ್ಕಾಗಲ್ಲ. ಅದೇ ಅದಕ್ಕೆ ಅದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು. ಸರ್ಕಾರ ಮನಸ್ಸು ಮಾಡಿ 10 ಎಕರೆ ತಗೊಂಡು ನಮಗೆ ಒಂದು ಎಕರೆ ಕೊಡ್ಬೋದು ಆರಾಮಾಗಿ. ಬೇಡ ಇಲ್ಲ ಅಂತಂದ್ರೂ ಅದೊಂದು ಪೂಜಾ ಕೇಂದ್ರವಾಗಿ, ಆರಾಧನಾ ಕೇಂದ್ರವಾಗಿ ಮಾಡಬಹುದು ಅದನ್ನು ಪುಣ್ಯಭೂಮಿಯಾಗಿ. ಒಂದು ಪಕ್ಷ ಆ ಥರ 1 ಎಕರೆ ಕೊಟ್ಟರು ಅಂದರೆ ಅವಾಗ ಅಲ್ಲೇನಾಗುತ್ತೆ, ಇಲ್ಲೇನಾಗಿರುತ್ತೆ? ಒಂದು ವೇಳೆ ಕೊಟ್ಟಿದ್ದಾರೆ ಅಂದರೆ 1 ಎಕರೆ ಅಲ್ಲಿ ಆಗಲಿ ಸರ್, 2-3 ಬೇಡ ಅಂತ ಅನಿಸುತ್ತೆ ನನಗೆ. ಅಲ್ಲಿ ಆಗಲಿ. ಬಟ್ ಅದು ಎಷ್ಟು ದಿವಸ ಆಗುತ್ತೋ, 15 ವರ್ಷ ಹೇಳ್ತಿದ್ದಾರೆ, ಇನ್ನೂ ಎಷ್ಟು ದಿವಸ ಗೊತ್ತಿಲ್ಲಲ್ಲ. ಒಂದು ವೇಳೆ ಅದಕ್ಕಿಂತ ಮುಂಚೆ ಇದಾದರೆ ಇದಂತೂ ಕೆಲಸ ಶುರು ಮಾಡಿಬಿಡ್ತೀವಿ ನಾವು. ಅಲ್ಲ, ಈಗ ಒಂದು ಹಂತಕ್ಕೆ ಬಂದಿದೆ ಅಲ್ಲ ಈಗ. ಯಾಕಂದರೆ ಮೊದಲಾದರೆ ಅವರು 2003ರಲ್ಲಿ ಅವ್ರು ಗೀತಾ ಬಾಲಿ ಅವ್ರ ಕೇಸ್ ಹಾಕಿರ್ಬೋದು, ಇನ್ನೊಂದು ಅವೆಲ್ಲ ಮುಗಿದು ಹೋಯ್ತು. ಈಗ ಏನೇ ಹೇಳಿದ್ರು ಬಾಲಣ್ಣನವರ ಫ್ಯಾಮಿಲಿಗೆ ಅದ್ರ ಮೇಲೆ ಹಕ್ಕಿಲ್ಲ ಅನ್ನೋದಂತೂ ಖಚಿತ ಆಯ್ತು. ಅವರು ಕೋರ್ಟು ಕಚೇರಿ ಏನೇ ಹೇಳಿದ್ರು ಸ್ಟುಡಿಯೋಕ್ಕೆ ಬಳಸದೇ ಇರೋದ್ರಿಂದ ಅಲ್ವಾ.
ಹಾಗಾಗಿ ಸರ್ಕಾರ ಅದನ್ನು ವಶಕ್ಕೆ ತಗೋಬಹುದು. ಸರ್, ಸರ್ಕಾರದ ಇಚ್ಛಾಶಕ್ತಿ ಎಷ್ಟು ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ 2015ರಲ್ಲಿ ಇದೇ ಥರ ಮುಟ್ಟುಗೋಲು ಪ್ರಕ್ರಿಯೆ ಆದಾಗ ಸರ್ಕಾರದ ಮಟ್ಟದಲ್ಲಿ ಕೆಲವು ಹೋರಾಟಗಾರರು ಅದನ್ನು ಬಾಲಕೃಷ್ಣ ಅವರ ಜಮೀನನ್ನು ನೀವೇನಾದರೂ ಮುಟ್ಟುಗೋಲು ಹಾಕ್ಕೊಂಡ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಸರ್ಕಾರ ಪ್ರಕ್ರಿಯೆಯನ್ನೇ ನಿಲ್ಲಿಸಿಬಿಟ್ಟಿತ್ತು. ಈಗ ಅದರ ಆಂತರಿಕವಾಗಿ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ಅದನ್ನು ಎಚ್ಚರಿಸುವಂಥ ಕೆಲಸ ಅವರೇನು ಅಭಿಮಾನ ಸ್ಟುಡಿಯೋಗೆ ಯಾವ ಉದ್ದೇಶಕ್ಕೆ ಜಾಗ ತಗೊಂಡಿದ್ರು ಆ ಉದ್ದೇಶಕ್ಕೆ ಅವರು ಬದ್ಧರಾಗಿಲ್ಲ, ಮತ್ತು ಅದಕ್ಕೆ ಬಳಸ್ತಾ ಇಲ್ಲ. ಆದ್ದರಿಂದ ನೀವು ಖಂಡಿತವಾಗ್ಲೂ ತಗೋಬೋದು. ಮತ್ತು ಅವ್ರ ಮೇಲೆ ಅನುಕಂಪ, ಸಿಂಪತಿ ತೋರಿಸೋ ಅಗತ್ಯ ಇಲ್ಲ. ಯಾಕಂದರೆ ಅವ್ರ ತಾತನ ಸಮಾಧಿನೇ ನೆಲಸಮ ಮಾಡಿದವರು ಅವರು. ಸೊ ಅದರಿಂದ ಯಾರಿಗೋಸ್ಕರ ಜಾಗ ಕೊಟ್ಟಿದ್ದಾರೋ ಅವ್ರ ಸಮಾಧಿನೇ ನೆಲೆಗೊಳಿಸ್ತಾರೆ ಅಂತಂದರೆ ಇವರು ವ್ಯಾವಹಾರಿಕವಾಗಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಂಥವ್ರ ವಿಷಯದಲ್ಲಿ ಅನುಕಂಪ ತೋರೋದು ಬೇಡ, ನೀವು ಮುಟ್ಟುಗೋಲು ಹಾಕ್ಕೊಳ್ಳಿ ಅನ್ನೋ ಒತ್ತಾಯವನ್ನು ನಾವು ದಾಖಲಿಸೋಕ್ಕೋಸ್ಕರ ನಿಯೋಗ ಹೋಗ್ತಾ ಇದ್ದೀವಿ. ಅದನ್ನು ತಗೊಂಡು ಇನ್ಯಾರಿಗಾದರೂ ಅದೇ ಕೆಲಸಕ್ಕೆ ಅಂದರೆ ಸ್ಟುಡಿಯೋ ಥರ ಡಾಕ್ಟರ್ ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ಬರುತ್ತೆ. ಅದು ಸರ್ಕಾರದಲ್ಲಿ, ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿಂದ ಆಚೆಗೆ ಅವ್ರು ನೋಡ್ಕೋತಾರೆ. ನಮಗೆ ಅಭಿಮಾನಿಗಳಿಗೆ ನಾವು ಹೋಗಿ ಕೈ ಮುಗಿದು ಬರೋದಷ್ಟೇ ನಮ್ಮ ಕೆಲಸ. ಅದು ಸ್ಥಳೀಯಗಳು ರಾಜ್ಯದ ಊರಲ್ಲೂ ಆಗಲಿ, ರಸ್ತೆಗಳು, ವೃತ್ತಗಳು, ಆದರೆ ಪುಣ್ಯಭೂಮಿ ಅನ್ನುವಂಥದ್ದು ಅಭಿಮಾನ ಸ್ಟುಡಿಯೋದಲ್ಲೇ ಇರಲಿ ಅಂತ ಹೇಳೋದಕ್ಕೆ ನನ್ನ ಸ್ಟೇಟ್ಮೆಂಟ್. ನಾನು ಇವತ್ತಿಗೂ ಅದಕ್ಕೆ ಬದ್ಧನಾಗಿದ್ದೇನೆ. ನಾವು ಪ್ರತಿ ಸಲ ಹೋರಾಟವನ್ನು ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿಯನ್ನು ಕೇಳಿದಾಗ ನಾವು 2 ಮಾತುಗಳನ್ನು ಭಾಳ ನೋವಿಂದ ಕೇಳಿಸ್ಕೊತೀನಿ ಸರ್. ಒಂದು, ಮೈಸೂರಲ್ಲಿ ಕೊಟ್ಟಿದ್ದೀವಿ, ಮತ್ತೆ ಇಲ್ಲೇ ಬಂದು ಕೊಡ್ತೀರಿ, ಜನರ ತೆರಿಗೆ ದುಡ್ಡಲ್ಲಿ ಆಟ ಆಡ್ತಾ ಇದ್ದಾರೆ, ವಿಷ್ಣಾಭಿಮಾನಿಲಿ ಏನು ತಲೆ ಇಲ್ವ ಅಂತ ಹೇಳ್ಬಿಟ್ಟು ಪ್ರಜ್ಞಾವಂತರೇ ಮಾತನಾಡ್ತಾರೆ ಸರ್. ಇನ್ನೊಂದು ಮಾತು, ಅಷ್ಟು ದರ್ತಿದ್ರೆ ನೀವೇ ಹಾಕ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ನಾನು ಆ 2ನೇ ಸ್ಟೇಟ್ಮೆಂಟಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಸರ್. ದರ್ದಿದೆ ಹಾಕೊಂಡು ಮಾಡ್ಬೋಣ ಅಂತ. ಅದರಿಂದ ಇಲ್ಲಿ ಆಗಲಿ, ಅಲ್ಲೇ ಆಗಲಿ, ಬೇರೆ ಕಡೆ ಆಗಲಿ, ಅದು ಪುಣ್ಯಭೂಮಿ ಮಾತ್ರ ಒಂದೇ ಅಲ್ವ ಸರ್, ಎಲ್ಲ ಕಡೆಗಾಗಲಿ. ಮತ್ತು ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿನೇ ಎಷ್ಟು ಪುತ್ಥಳಿ ಮಾಡಿದೆ ಗೊತ್ತಿದೆಯಾ? ಬರೀ 62 ಪುತ್ಥಳಿ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿಯೇ ಮಾಡಿದೆ ಸರ್. ಅಂಥದ್ರಲ್ಲಿ ಇನ್ನೊಂದು ದೊಡ್ಡ ಪುತ್ಥಳಿ ಬರ್ತಾ ಇದೆ. ಆ ಜಾಗದಲ್ಲಿ ಏನೋ ಒಂದು ಧ್ಯಾನ ಕೇಂದ್ರ ಬರ್ತಾ ಇದೆ, ಜ್ಞಾನ ಕೇಂದ್ರ ಬರ್ತಾ ಇದೆ. ಸೊ ಒಂದು ಸಂಭ್ರಮ ಅಲ್ಲ ಸರ್, ಸಂಭ್ರಮ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಇವತ್ತು ಕೆಲವರು ಅಲ್ಲಿ ಹೋದರು ಅಭಿಮಾನ ಸ್ಟುಡಿಯೋದ ಭಾಗಕ್ಕೆ, ಅಲ್ಲಿ ಒಂದು 20,000 ಜನ ಸೇರಿದರು. ಅಲ್ಲಿಂದ ಇವತ್ತು ನೋಡಿ ಇಲ್ಲೊಂದು 1,000 ಜನ ಬಂದಿದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಈಗ ಇನ್ನೊಂದು ಕಡೆಗೆ ಹೋಗ್ತಾರೆ. ಅಭಿಮಾನಿಗಳು ಅವರ ಅಭಿಮಾನ ಅದು ಲೆಕ್ಕಕ್ಕೆ ಸಿಗದೇ ಇರೋದ್ರಿಂದ ಎಲ್ಲೇ ಇದ್ರೂ ಕೂಡ ಅವ್ರಿಗೆ ಅನುಕೂಲಕ್ಕೆ ತಕ್ಕಾಗಿ ಅವ್ರು ಹೋಗ್ತಾರೆ, ಅವರ ಮನಸ್ಥಿತಿ ತಕ್ಕಾಗಿ ಹೋಗ್ತಾರೆ. ಎಲ್ಲೇ ಹೋದರೂ ಕೂಡ ಅಭಿಮಾನಿಗಳನ್ನು ಆರಾಧನೆ ಮಾತ್ರ ನಿಂತಿಲ್ಲ. ಅದರಿಂದ ಆಗಲಿ ಬಿಡಿ ಸರ್. ಹಂಡ್ರೆಡ್ 10 ಗುಂಟೆಗಿಂತ ಅವರ ಅರ್ಧ ಎಕರೆ ಮೇಲೆ ಏನೇ ಕೊಟ್ಟರು ಕೂಡ ಇದನ್ನು ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ನಿಲ್ಲಿಸ್ತೀನಿ. ಯಾಕಂದರೆ ಅಲ್ಲೇ ಹೋಗಿ ಎಲ್ಲರೂ ಸಂಭ್ರಮಿಸೋಣ ಅಂತ. ಬೆಂಗಳೂರಲ್ಲಿ ಒಂದು ಸಾಕು, ಅಷ್ಟು ದೊಡ್ಡದು. ಇಲ್ಲಿ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲವಲ್ಲ ಸರ್, ಅದಕ್ಕೋಸ್ಕರ. ಬೇರೆ ಅಂದರೆ ಪ್ರಯತ್ನದಲ್ಲೂ ಕೂಡ ಏನೇ ತಪ್ಪುಗಳಾದರೂ ಕೂಡ ನಮಗೆ ತಿದ್ದಿ ಹೇಳಿ, ಆದರೆ ಒಳ್ಳೆಯದನ್ನೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಭಾಳ ದಿನಗಳಿಂದ ಒಂದು ಆಸೆ, ಅವರ ಹೆಸರಲ್ಲಿ ಒಂದು ಘೋಷಣೆ ಕೂಗಬೇಕು ಅಂತ. ನಿಮ್ಮ ನೇತೃತ್ವದಲ್ಲಿ 15 ವರ್ಷ ಉಸಿರು ಬಿಗಿಟ್ಕೊಂಡು ಕಾಯ್ತಾ ಇದ್ದಂಥ ಘೋಷಣೆ ಅದು. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಥ್ಯಾಂಕ್ ಯು. ಇದಾದ್ಮೇಲೆ ಇನ್ನೊಂದ್ಸಲ ಈಗ ಪ್ಲೇ ಆಗುತ್ತೆ ನೋಡಿ. ನನ್ನ ಜೊತೆಲಿ ವಿಷ್ಣು ಪ್ರಕಾಶ್ ಅವರು, ಯಜಮಾನರ ಪರಮಾಪ್ತರಾಗಿದ್ದಂಥವ್ರು, ರಾಧಾ ಗಂಗಾದವರು ಮಹಿಳಾ ಘಟಕ, ರಘುವಣ್ಣ ವಿಷ್ಣು ಸರ್ ಅವರ ಬಲಗೈ ಭಟ್ರಾಗಿದ್ದಂಥವ್ರು, ಅರ್ಜುನ್ ವಿಷ್ಣು ಸೇನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ, ರವಿ ಉತ್ತರ ಕರ್ನಾಟಕದ ಅಧ್ಯಕ್ಷ, ಮತ್ತು ಆನಂದ್ ವಿಷ್ಣು ಸೇನಾ ಸಮಿತಿ ಖಜಾಂಜಿ, ಮತ್ತು ಆತ್ಮ ನಿನ್ನೆ ರಾತ್ರಿ ಮಳೆಯಲ್ಲಿ ಇಡೀ ರಾತ್ರಿ ಇಲ್ಲಿ ಕೆಲಸ ಮಾಡುವಂಥ ಹುಡುಗ. ಥ್ಯಾಂಕ್ ಯು, ನೀವೆಲ್ಲ ಬಂದಿದ್ರಿ ಇಷ್ಟೊಂದು ಸಂಖ್ಯೆಯಲ್ಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೊಂದು ಮತ್ತೆ ಪ್ಲೇ ಮಾಡ್ತೀವಿ ಸ್ಮಾರಕದ ಬ್ಲೂ ಪ್ರಿಂಟನ್ನು. ಅದಾದಮೇಲೆ ಒಂದಷ್ಟು ಹಾಡುಗಳಿದ್ದಾವೆ, ರಾಜುದು ಫ್ಯಾನ್ ಮೇಡ್ ಹಾಡು. ಅದಾದಮೇಲೆ ಇನ್ನೂ ಒಂದು 2-3 ಹಾಡಿದೆ. ಇಷ್ಟ ಬಂದಷ್ಟೊತ್ತು ಕೂತು ಕೇಳಿ ಕೊಡಿ. ಥ್ಯಾಂಕ್ ಯು.
ಕರುಣರಿಗೆ ಇವರೇ ಸಾಹಸ ಸಿಂಹ ಅಭಿಮಾನಿಗಳ ಅಬ್ಬರ ತಡೆಯೋಕೆ ಸಾಲಲ್ಲ ಇನ್ನು 10 ಜನ್ಮ 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 ಸೋಲಿಗೆ ಗೋರಿ ಕಟ್ಟಿರೋ ಬ್ರಹ್ಮ ಕರುನಾಡಿಗೆ ಇವರೇ ಸಾಹಸ ಸಿಂಹ ಅಭಿಮಾನಿಗಳ ಅಬ್ಬರ ತಡೆಯೋಕೆ ಸಾಲಲ್ಲ ಇನ್ನು 10 ಜನ್ಮ ಸ್ಟೈಲಿಗೆ ಸಿಗ್ನೇಚರು ಇಲ್ಲೆಲ್ಲ ಈ ಕದರು ಒಂದೇ ಧೋನಿ ನಮ್ಮ ಯಜಮಾನ ಅದು ಚೂಸ್ ಮಾಡಿ ಲಾಕಿದ್ದು ತುಂಬ ಬೇಗನೆ ಅದು ಇಂಡಸ್ಟ್ರಿಗೆ ಇದು ಕಿಕ್ಕು ನಮ್ಮ ಮಾಡಿ ಬಂದ್ರೆ ಅದು ಮಾಡಿಲ್ಲ ಯಾವ ರಾಂಗು ಅದಕ್ಕಾಗಿನೇ ಜಾಸ್ತಿ ಫ್ಯಾನ್ಸು ಫಾಲೋಯಿಂಗು ಒನ್ಸೈಡ್ ಫಾರು ಯಾರು ಕೇಳು ನಮ್ಮಣ್ಣ ಯಾವತ್ತಿದ್ದು ನಮಗೆ ಕೇಳು ಕಾರಲ್ಲಿ ಕಾಲಿಂದಲ್ಲೂ ಅಖಾಡ ಅಂತ ಬಂದ್ರೆ ಇರುತ್ತೆ ಸದ್ದು ಗುಲ್ಲು ಮೆಷ್ರಿಗೆ ಪಾಠ ಹೇಳಿ ನಮ್ಮೆಲ್ಲರ ಚಿನ್ನಿಗಲ್ಲು ಮೇಲೆ ಕಂಡ್ರೆ ಇವ್ರನ್ನ ಆಗೋದಿಲ್ಲ ಕಂಟ್ರೋಲು ಮಾಡಿಲ್ಲ ರಾಂಗು ಅರ್ಪಣೆ ಯಜಮಾನ್ರಿಗೆ ನಮ್ಮ ಸಾಂಗು ಸೋಲಿಗೆ ಗೋರಿ ಕಟ್ಟಿರೋ ಬ್ರಹ್ಮ ಕರುನಾಡಿಗೆ ಇವರೇ ಸಾಹಸ ಸಿಂಹ ಅಭಿಮಾನಿಗಳ ಅಬ್ಬರ ತಡೆಯೋಕೆ ಸಾಲಲ್ಲ ಇನ್ನು 10 ಜನ್ಮ ತಾಯಿ ಅಂತ ಕರೆದ ನೀವೇ ಮೊದಲ ಪುರುಷ ಹೆಣ್ಣು ಕುಲವೇ ಕೈ ಎತ್ತಿ